ಮೈಸೂರು ಕಡೆ ಹೋಗೋಣ. ಮೈಸೂರು ರಾಜಕಾರಣ ಕ್ಷಣ ಕ್ಷಣಕ್ಕೂ ಕೂಡ ರಂಗೇಳ್ತಾ ಇದೆ. ಒಂದ್ ಕಡೆ ಮೈತ್ರಿಯ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್, ಮಗದೊಂದು ಕಡೆ ಕಾಂಗ್ರೆಸ್ನಲ್ಲಾಗ್ತಾರೋ ಭಾರಿ ಬೆಳವಣಿಗೆ. ಸಿಎಂ ತವರು ಜಿಲ್ಲೆಯಲ್ಲಿ ಆಪರೇಷನ್ ಹಸ್ತ ಮುಂದುವರೆದಿದೆ. ಹಳೆ ದೋಸ್ತಿಗಳು ಅಂದ್ರೆ ಹಳೆ ಶತ್ರುಗಳು ಈಗ ಮತ್ತೆ ದೋಸ್ತಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಮತ್ತೊಬ್ಬ ಅಳಿಯ ಶ್ರೀನಿವಾಸ್ ಪ್ರಸಾದ್ ಹಾಲಿ ಸಂಸದರು ಬಿಜೆಪಿಯ. ಇದೀಗ ರಾಜಕೀಯ ನಿವೃತ್ತಿಯನ್ನು ಅವ್ರು ಪಡೆದುಕೊಂಡಾಗಿದೆ. ಬಿಜೆಪಿಯಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕಡೆಗಣನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಕುಟುಂಬದ ಒಬ್ಬೊಬ್ಬರೇ ಕಾಂಗ್ರೆಸ್ ಕಡೆಗೆ ವಾಲ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ನೆನ್ನೆಯಷ್ಟೇ ಕಾಂಗ್ರೆಸ್ ಸೇರಿದ್ರು ಶ್ರೀನಿವಾಸ್ ಪ್ರಸಾದ್ ಅಳಿಯ ಧೀರಜ್ ಅವರು. ಇದೀಗ ಮತ್ತೊಬ್ಬ ಅಳಿಯನ್ನು ಕೂಡ ಸೇರ್ತಾರಾ? ಮತ್ತೊಬ್ಬ ಅಳಿಯ ಮಾಜಿ ಶಾಸಕ ಹರ್ಷವರ್ಧನ್ ನಡೆ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಒಂದ್ ಕಡೆ ನಂಜನಗೂಡಿನ ಮಾಜಿ ಶಾಸಕರಾಗಿದ್ದಾರೆ ಹರ್ಷವರ್ಧನ್ ಅವರು. ಶ್ರೀನಿವಾಸ್ ಪ್ರಸಾದ್ ಅವರ ಕಡೆಗಣನೆ ಅಂದ್ರೆ ಅವರು ಅವ್ರ ಅಳಿಯನಿಗೆ ಟಿಕೆಟ್ ಕೇಳಿದ್ರು ಬಿಜೆಪಿಯಲ್ಲಿ, ಅವರು ಸೊಪ್ಪು ಹಾಕ್ಲಿಲ್ಲ. ಈ ಕಡೆ ಟಿಕೆಟ್ ಸಿಕ್ಕಿಲ್ಲ ಅಂದಮೇಲೆ ಅಟ್ಲೀಸ್ಟ್ ಫೋನ್ ಮಾಡಿ ಒಂದು ಮಾತನಾಡುವಂತಹ ಕೆಲಸ, ಹಾಗಲ್ಲ ಹೀಗೆ ಅಂತ ತಿಳಿಸ್ಕೊಡುವ ಕ್ಲಾರಿಟಿ ಕೊಡೋ ಕೆಲಸವನ್ನೇ ಮಾಡಲಿಲ್ಲ. ಇದು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಎಲ್ಲೋ ಒಂದ್ ರೀತಿ ಹರ್ಟ್ ಆಗಿದೆ. ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಕಾಂಗ್ರೆಸ್ ಮುಂದಾಯ್ತು. ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಹಾಗೆ ನೋಡೋದಾದ್ರೆ ಒಂದ್ ರೀತಿ ಶತ್ರುಗಳಂತೆ ಇದ್ರು. ಇಲ್ಲಿ ತನಕ ಭಿನ್ನಾಭಿಪ್ರಾಯ ಅಸಮಾಧಾನ ಇದ್ದೇ ಅವ್ರ ಪಕ್ಷವನ್ನ ಬಿಟ್ಟು ಬಿಜೆಪಿ ಕಡೆಗೆ ಸೇರಿದ್ರು. ಬಿಜೆಪಿಯಲ್ಲಿ ಟಿಕೆಟ್ ತಗೊಂಡು ಹಾಲಿ ಸಂಸದರು ಕೂಡ ಆಗಿದ್ದಾರೆ. ಬಟ್ ಈಗ ಬಿಜೆಪಿಯಲ್ಲಿ ಆಗ್ತಿರೋ ಕಡೆಗಣನೆಯ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಒಬ್ಬೊಬ್ಬರೇ ಕುಟುಂಬಸ್ಥರನ್ನ ತಮ್ಮ ಕಡೆ ಸೆಳೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಶ್ರೀನಿವಾಸ್ ಪ್ರಸಾದ್ ಅವರು ನೀವು ಹೇಳ್ದಂತೆ ರಾಜಕೀಯ ನಿವೃತ್ತಿ, ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಅವರ ಕುಟುಂಬಸ್ಥರನ್ನ ಒಬ್ಬೊಬ್ಬರನ್ನೇ ಈ ರೀತಿಯಾಗಿ ಕಾಂಗ್ರೆಸ್ ಎಳ್ಕೊಳ್ಳೋದ್ರ ಮುಖಾಂತರ ಏನು ಅಂದ್ರೆ ಯಾವ ರೀತಿಯ ಒಂದು ಶಕ್ತಿ ಬೂಸ್ಟ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಈ ವಿಚಾರದಲ್ಲಿ ಅಂತ? ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯಂದರನ್ನ ಈ ರೀತಿಯಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕವಾಗಿ ಕಾಂಗ್ರೆಸ್ ಒಂದು ಸಂದೇಶವನ್ನು ಅಂತೂ ರವಾನೆ ಮಾಡ್ತಾ ಇರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನುವಂಥದ್ದು. ಯಾಕಂದರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಎಸ್ಪೆಷಲಿ ದಲಿತ ಸಮುದಾಯದಲ್ಲಿ ಬಹಳ ದೊಡ್ಡ ಹಿಡಿತ ಇದೆ. ಯಾಕಂದರೆ ನಿರಂತರ 50 ವರ್ಷಗಳ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವರು, ಅವರಿಗೆ ಈ ಭಾಗದಲ್ಲಿ ಬಹುದೊಡ್ಡ ಹಿಡಿತ ಇರುವಂಥದ್ದು, ಬಹುದೊಡ್ಡ ಶಕ್ತಿ ಇರುವಂಥದ್ದು ಸ್ಪಷ್ಟ. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲೇಬೇಕು ಎನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು. ಅದಕ್ಕೆ ತಕ್ಕಂತೆ ಯಾವಾಗ ಬಿಜೆಪಿಯಿಂದ ಒಂದು ನಿರ್ಲಕ್ಷ್ಯಕ್ಕೆ ಶ್ರೀನಿವಾಸ್ ಪ್ರಸಾದ್ ಒಳಗಾಗಿದೆ ಅನ್ನುವಂಥ ಅಸಮಾಧಾನವನ್ನು ಶ್ರೀನಿವಾಸ್ ಪ್ರಸಾದ್ ಅವರೇ ತೋಡ್ಕೊಂಡ್ರು, ಅದನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಂಡಿದೆ. ಇದರ ಫಲವಾಗಿ ಈಗ ಆರಂಭದಲ್ಲಿ ನಿನ್ನೆ ತಾನೇ ಅವರ ಶ್ರೀನಿವಾಸ್ ಪ್ರಸಾದ್ ಅವರ ತಂಗಿಯ ಮಗ ಅಂದರೆ ಅವರ ಅಳಿಯ ಧೀರಜ್ ಪ್ರಸಾದ್ ಬಿಜೆಪಿಯ ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷ, ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡಿರುವಂಥದ್ದು. ಈಗ ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಶ್ರೀನಿವಾಸ್ ಪ್ರಸಾದ್ ಅವರ ಮತ್ತೊಬ್ಬರು ಅಳಿಯ ಡಾಕ್ಟರ್ ಮೋಹನ್ ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಅವರು ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾರೆ. ಈಗ ಉಳಿದಿರುವಂಥದ್ದು ಕೇವಲ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಅವರ ವಿಚಾರ ಮಾತ್ರ. ಅವರು ಕೂಡ ಈ ವಿಚಾರದಲ್ಲಿ ಗಂಭೀರವಾದಂತಹ ಚರ್ಚೆಯಲ್ಲೂ ಕೂಡ ತೊಡಗಿದ್ದಾರೆ. ಅಲ್ಲಿಗೆ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದ ಬೆಂಬಲ ತಮಗೆ ಇದೆ ಅನ್ನುವ ಮೂಲಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವೇ ತಮಗೆ ಸಿಕ್ಕಂತೆ ಒಂದು ಮೆಸೇಜನ್ನು ಪಾಸ್ ಮಾಡಿಕೊಂಡು ರಾಜಕೀಯವಾಗಿ ಲಾಭ ಪಡ್ಕೊಳ್ಳುವಂಥದ್ದು ಕಾಂಗ್ರೆಸ್ನ ಬಹುದೊಡ್ಡ ಉದ್ದೇಶ. ವಿದ್ಯಾ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜ್ ತಮ್ಮ ಡೀಟೇಲ್ಸ್ಗೆ. ಸೊ ಸದ್ಯದ ಪ್ರಶ್ನೆ